ಬಿಟ್ಟು ನನ್ನ ಹತ್ರ ಬಂದಿರು ಓಡ್ಬಿಟ್ಟಿರೋಳು ಹುಯ್ ಹುಯ್ ಅಂತಾಳೆ. ಏನ್ ತಿಕ್ಕೊಂಡು ಮಕ್ಕಳು ನಮ್ಮ ಜನಗಳು. ನವಿಲ್ ನವಿಲ್ ಇದು ನವಿಲಂತೆ, ಕರಿ ನವಿಲೇ ನವಿಲೇ. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋಲಿ ನೀವು ನೋಡಿರ್ತೀರ ಬನ್ನೇರುಘಟ್ಟ ಸಫಾರಿಗೆ ಹೇಗೆ ಬಂದ್ವಿ, ಏನಾಯಿತು ಅಂತ. ಪಾರ್ಟ್ 1 ಹಾಕಿದ್ದೆ, ಇದು ಪಾರ್ಟ್ 2 ಕಂಟಿನ್ಯೂಯೇಷನ್ ಆಗಿರುತ್ತೆ. ಸೊ ಬನ್ನಿ, ನಿಮಗೆ ಝೂ ಅಲ್ಲಿ ಯಾವ್ಯಾವ ಪ್ರಾಣಿನ ನೋಡಿದ್ವಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಅಂತೂ ನೀವು ತುಂಬ ಇಷ್ಟಪಡ್ತೀರಾ, ಯಾಕಂದರೆ ಅಷ್ಟು ಫನ್ನಾಗಿದೆ, ಅಷ್ಟು ಮಜಾ ಕೊಡುತ್ತೆ. ಸೊ ವಿಡಿಯೋನ ಪೂರ್ತಿ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ನಾವಿವಾಗ ನೋಡ್ತಾ ಇರೋ ಪ್ರಾಣಿ ಬಂದು ಹುಲಿ. ಎಲ್ರಿಗೂ ಗೊತ್ತಿರುತ್ತೆ ಆ್ಯಂಡ್ ಎಲ್ರದ್ದು ಫೇವ್ರೇಟ್ ಕೂಡ. ಸೊ ಹುಲಿನ ನೋಡಿದ್ವಿ ಬಂದು. ಇಲ್ಲೇ ಮುಳುಗೈತಲ್ಲ, ಇಲ್ಲೊಂದು ಕೂತೈತೆ ನೋಡಿ. ನೋಡಿ, ಇವಾಗ ನಾವು ನೋಡ್ತಾ ಇರೋ ಪ್ರಾಣಿ ಬಂದು ಲಯನಸಸ್. ನೋಡೋದಕ್ಕೆ ಹೀಗಿರುತ್ತೆ, ಜಾಸ್ತಿ ಕೂದಲು ಇದೆಲ್ಲ ಇರೋದಿಲ್ಲ. ಲಯನ್ಗೆ ಕೂದಲು ಜಾಸ್ತಿ ಇರುತ್ತೆ, ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಆ್ಯಂಡ್ ಎಲ್ಲ ಅನಿಮಲ್ಸಲ್ಲೂ ಅಷ್ಟೇ, ಯಾವ ಪ್ರಾಣಿ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ, ಕೂದಲೆಲ್ಲ ಇರುತ್ತೆ, ರೆಕ್ಕೆ ಎಲ್ಲ ಇರುತ್ತೆ, ಅದೆಲ್ಲ ಗಂಡಾಗಿರುತ್ತೆ. ಹೆಣ್ಣಿಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅದರಲ್ಲೇ ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲ್ ಪಿಕಾಕ್ ನೋಡಿ, ಪಿಕಾಕ್ ಗಂಡು, ಪಿಹನ್ ಹೆಣ್ಣು. ಪಿಹನ್ಗೆ ಜಾಸ್ತಿ ಫೆದರ್ಸ್ ಇರೋದಿಲ್ಲ, ಪಿಕಾಕಿಗೆ ಜಾಸ್ತಿ ಫೆದರ್ಸ್ ಇರುತ್ತೆ. ನಮಗಂತೂ ಹುಲಿನ ಇಷ್ಟು ಹತ್ರದಿಂದ ನೋಡಿ ಮೈಯೆಲ್ಲ ಜುಮ್ ಅಂತು, ಯಾಕಂದರೆ ಯಾವತ್ತೂ ಹುಲಿನ ಇಷ್ಟು ಹತ್ರದಿಂದ ನೋಡೇ ಇರಲಿಲ್ಲ. ಅದರಲ್ಲೂ ನಾನು ಕೂತಿದ್ದ ಸೀಟ್ ಎದುರುಗಡೆನೇ ಇತ್ತು. ಇದನ್ನಂತೂ ನೋಡೋದಕ್ಕೆ ಮೈ ಜುಮ್ ಅನ್ನೋ ಅಷ್ಟು ಎಕ್ಸ್ಪೀರಿಯನ್ಸ್ ಆಯಿತು. ನೀವು ಕೂಡ ನೋಡಿ ನನ್ನ ವಿಡಿಯೋಲಿ ಎಷ್ಟು ಹತ್ರದಿಂದ ತೋರಿಸಿದ್ದೀನಿ, ಎಷ್ಟು ನನ್ನ ಪಕ್ಕದಲ್ಲೇ ಇದೆ ಇದು. ನೋಡಲ್ಲಿ ಇಬ್ರು ಆಟ ಆಡ್ತಾ ಇರೋದು. ಎಲ್ಲ ಇಲ್ಲೇ ನಿಂತೈತಲ್ಲಪ್ಪ. ಯಪ್ಪ ಇರೋ ಬರುತ್ತೆ, ಸ್ವಲ್ಪ ಗಾಡಿ ಮೂವ್ ಆಗಲಿ. ಯಪ್ಪ ಇಲ್ಲೇ ಐತೆ, ಇಲ್ಲೇ ನಿಂತೈತೆ ರೋಡಲ್ಲಿ. ಕ್ರೇಜಿ. ಸ್ವಲ್ಪ ಮುಂದಕ್ಕೆ ಹೋದ್ರೆ ಆಯ್ತದಪ್ಪ. ಏನು ಮಾಡ, ಇಲ್ಲೇ ರೋಡ್ ಶೋ ಕೊಡ್ತೈತೆ, ಕಾಣಿಸ್ತೈತಾ? ನಾನು ಬಿಡು, ತಲೆ ಕೆಡಿಸ್ಕೊಬೇಡ. ಈ ವೈಟ್ ಟೈಗರ್ ಅಂತೂ ಹೋಗ್ತಾ ಇರೋ ಎಲ್ಲ ವಿಸಿಟರ್ಸ್ದು ವ್ಯಾನ್ಗೆ ಬಂದು ಎಷ್ಟು ಅಗ್ರೆಷನ್ ತೋರಿಸ್ತಾ ಇದೆ ನೋಡಿ. ನಮಗಂತೂ ನೋಡಿ ಸಖತ್ ಭಯ ಆಗೋಯ್ತು. ಆ್ಯಂಡ್ ಅದು ಯಾವ ಥರ ರೋರ್ ಮಾಡ್ತಿದೆ ಅದನ್ನು ನೀವು ಕೇಳಿಸ್ಕೊಂಡ್ರೇ ಮೈ ಜುಮ್ ಅನ್ನತ್ತೆ. ನಮಗಿಲ್ಲಿ ನೋಡೋಕ್ಕೆ ಸಿಕ್ಕಿದ್ದು ಒಂದೇ ಒಂದು ವೈಟ್ ಟೈಗರ್, ಬಟ್ ನೋಡೋದಕ್ಕಂತೂ ತುಂಬ ಸಕ್ಕದಾಗಿತ್ತು. ನೀವು ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ನೋಡಿ ನೀವು. ಇದನ್ನು ನೋಡ್ತಾ ನಾವು ಸಫಾರಿನ ಎಂಡ್ ಮಾಡ್ತೀವಿ, ಯಾಕಂದರೆ ಇಷ್ಟೇ ಪ್ರಾಣಿಗಳು ಸಫಾರಿಲಿರೋದು, ನಾನು ಏನು ತೋರಿಸ್ದೆ ಅದು. ಆ್ಯಂಡ್ ಸ್ವಲ್ಪ ರಿಪೀಟೆಡ್ ಒನ್ಸ್ ಲೈಕ್ ಡಿಯರ್ ಮತ್ತು ಲಯನ್, ಟೈಗರ್ ಇಷ್ಟೇ ನಾವು ನೋಡೋಕ್ಕೆ ಸಿಕ್ಕಿದ್ದು. ಎಲಿಫೆಂಟ್ಸು ಅದಾದಮೇಲೆ ಒಂದಷ್ಟು ಕರಡಿ ಅಷ್ಟು. ಅದನ್ನು ನೋಡಿದ್ಮೇಲೆ ನಾವು ಝೂ ಕಡೆ ಬಂದ್ವಿ. ನನ್ನ ಮಗ ಅಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದಾನೆ, ನೀವೇ ನೋಡ್ಬೋದು. ಝೀಬ್ರಾ ಎಲ್ಲ ತೋರಿಸಿ ಅದು ಅಂತ ಕರಿತಾ ಇದ್ದಾನೆ. ಅವನಿಗೆ ಅದು ನೋಡ್ತಾ ಇದ್ದರೆ ಡಾಗ್ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಆ್ಯಸ್ ಐ ಸೆಡ್, ಅವ್ನು ಎಲ್ಲ ಪ್ರಾಣಿನೂ ಬಾ ಬಾ ಅಂತ ಹೇಳಿ ಕರಿತಾ ಇದ್ದ. ಆ್ಯಂಡ್ ಟೋಟಲಿ ಎಂಜಾಯ್ಡ್ ಹೀಸ್ ಹೋಲ್ ಝೂ ಟ್ರಿಪ್ ಅಂತಲೇ ಹೇಳ್ಬೋದು. ಹುಲಿ ಮತ್ತು ಕರಡಿ ವೇಟು ಬೋಟಿಂಗ್ ಹೋಗೋದಾ? ಏನದು ಮಕ್ಕಳು ದಿನ ಇದೆ ಕೆಲಸ ಮಾಡ್ಕೊಂಡು ಹೋಗ್ತಾರಲ್ಲ ನೋಡು. ಅದು ಎಲ್ಲಿರುತ್ತೆ, ಇದು ಅದರಿಂದನೇ ಹೋಗುತ್ತೆ. ಚಿಂತೆ ಆದರೆ ನಮ್ಮದು ಅಂತ ಚಿಂತೆ. ಹೀರೋ ಹೀರೋ ಹೀರೋಯಿನ್. ನೀವು ಯಾರಾದರೂ ಒನ್ ಡೇ ಟ್ರಿಪ್ ಹೋಗಬೇಕು ಅಂತ ಇದ್ದರೆ ಅಥವಾ ಒನ್ ಡೇ ಔಟಿಂಗ್ ಹೋಗಬೇಕು ಅಂತ ಇದ್ದರೆ
ಬನ್ನೇರುಘಟ್ಟ ಝೂಗೆ ಒಂದ್ಸತಿ ವಿಸಿಟ್ ಮಾಡಿ, ಯಾಕಂದರೆ ಮಕ್ಕಳಿಗೆ ತುಂಬಾ ಖುಷಿ ಕೊಡತ್ತೆ. ಆ್ಯಂಡ್ ಪ್ರಾಣಿಗಳನ್ನ ಮಕ್ಕಳಿಗೆ ಪರಿಚಯ ಮಾಡಿಕೊಡೋ ಇದು ಒಂದು ಅವಕಾಶ ಕೂಡ ನಮಗೆ ಸಿಗುತ್ತೆ. ಸೊ ಒನ್ ಡೇ ಟ್ರಿಪ್ ಅಥವಾ ಒನ್ ಡೇ ಔಟ್ ಅಂತ ಇದ್ದರೆ ಡೆಫಿನೆಟ್ಲಿ ಬನ್ನೇರುಘಟ್ಟ ಝೂನ ಟ್ರೈ ಮಾಡಲೇಬೇಕು ನೀವೆಲ್ಲ. ಚೆನ್ನಾಗಿತ್ತಾ? ಝೂನೆಲ್ಲ ಅರ್ಧ ನೋಡಿದ್ಮೇಲೆ ನಮಗೆ ಸಿಗೋದೇನೆ ಬೋಟಿಂಗ್. ಯಾರೆಲ್ಲ ಬೋಟಿಂಗ್ ಹೋಗಬೇಕು ಅಂತ ಇದ್ದರೆ ಬ್ಯಾಂಗ್ಳೂರಲ್ಲಿ ಬನ್ನೇರುಘಟ್ಟ ಝೂ ಅಲ್ಲಿರೋ ಬೋಟಿಂಗ್ನ ಮಸ್ಟ್ ವಿಸಿಟ್ ಮಾಡಲೇಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ್ಯಂಡ್ ಸಂಜೆ ಹೊತ್ತಂತೂ ಹೋದ್ರಂತೂ ಒಳ್ಳೆ ಮೈಂಡ್ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಆ್ಯಂಡ್ ಈಗಂತೂ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ, ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಟ್ರಾಕ್ಟಿವ್ ಆಗಿ. ಅಲ್ಲಿ ಪರ್ ಪರ್ಸನ್ಗೆ 100 ಚಾರ್ಜ್ ಮಾಡ್ತಾರೆ ಬೋಟ್ ರೈಡಿಂಗಿಗೆ. ಸೊ ನಾವು 4 ಮೆಂಬರ್ಸ್ ಹೋಗೋ 4 ಸೀಟರ್ ಬೋಟ್ ಸೆಲೆಕ್ಟ್ ಮಾಡಿದ್ವಲ್ಲ, ಸೊ ಹಾಗಾಗಿ 400 ಪೇ ಮಾಡಿ ನಾವು ಒಂದು ಬೋಟ್ ತೊಗೊಂಡು ಒಂದು 15-20 ಮಿನಿಟ್ಸ್ ಟೈಮ್ ಲಿಮಿಟ್ಸ್ ಇರುತ್ತೆ. ಸೊ ಅದರಲ್ಲಿ ನಾವು 1 ರೌಂಡ್ 2 ರೌಂಡ್ ಹೊಡ್ಕೊಂಡು ವಾಪಸ್ ಬಂದು ಕೊಡ್ಬೋದು. ಸೊ ಈವ್ನಿಂಗ್ ಆಗಿತ್ತು, ಒಳ್ಳೆ ವೆದರು ಆ್ಯಂಡ್ ಸನ್ಸೆಟ್ ಆಗ್ತಿತ್ತಲ್ಲ, ಸೊ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಸೊ ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಜಸ್ಟ್ ಒಂದು ಸತಿ ವಿಸಿಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ನಾವು ಬನ್ನೇರುಘಟ್ಟಗೆ ಇದು 2ನೇ ಸಲ ಬಂದಿರೋದು, ಆದರೂ ನಮಗಂತೂ ಬೋರೇ ಆಗಲಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ನಾವು ಇದನ್ನು ತುಂಬ ಎಂಜಾಯ್ ಮಾಡಿದ್ವಿ. ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರು ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ. ಹೇಳೋ, ಮದ್ವೆ ಆದ್ಮೇಲೆ ಎಲ್ಲ ಮರ್ತೋಗ್ಬಿಟ್ಟವನೆ. ಏನ್ ಮದ್ವೆ ಹೊಸಲ್ಲಿ ನಾನೇ ಬೇಡ ಬೇಡ ಅಂದ್ರೆ ಹಾಡು ಹೇಳ್ತಿದ್ದ, ಈಗ ಹಾಡು ಹೇಳೋ ಅಂದ್ರೆ ಎಲ್ಲೋ ನೋಡ್ತಾನೆ ಅಷ್ಟೇ. ನೋಡೋ, ಈ ಮದ್ವೆ ಆದ್ರೆ ಈ ಗಂಡಸರು ಅಳ್ತವನು ಹಾಡು ಹೇಳಕ್ಕೆ. ಚಿನ್ನಮ್ಮ, ಯು ಆರ್ ಎಂಜಾಯಿಂಗ್ ದಿಸ್? ಏಯ್ ಗುಂಡು, ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಅಲ್ಲಾಡ್ರ ಸಿಂಹ ಕಾಡಿನ ರಾಜ. ಹತ್ರ ಬಂದಿರು ಓಡ್ಬಿಟ್ಟಿರೋಳು, ಹುಯ್ ಹುಯ್ ಅಂತಾಳೆ. ಸಕ್ಕದಾಗಿದೆ, ಫುಲ್ ಟಯರ್ಡ್ ಆಗೋದ್ವಿ, ಬಟ್ ಸಕ್ಕದಾಗಿತ್ತು ಎಕ್ಸ್ಪೀರಿಯನ್ಸ್. ಸಫಾರಿ ಫಸ್ಟ್ ಟೈಮು, ಬಟ್ ಸೂಪರ್ ಆಗಿತ್ತು. ಫಸ್ಟ್ ಟೈಮ್ ಲೈವಲ್ಲಿ ನೋಡಿದ ಅನಿಮಲ್ಸ್ ಎಲ್ಲ ಚಿಕ್ಕಂತೂ ಸಖತ್ ಎಂಜಾಯ್ ಮಾಡ್ತವನೆ. ಎಲ್ಲ ಅನಿಮಲ್ಸ್ನು ನೋಡ್ಕೊಂಡು ಅವನಿಗೆ ಗೊತ್ತಾಗ್ತಿಲ್ಲ ಏನದು ಅನಿಮಲ್ಸ್ ಅಂತ ತಾನೇ, ಬಟ್ ಎಲ್ಲನೂ ಎಂಜಾಯ್ ಮಾಡ್ತವನೆ ನೋಡಿ ನೋಡಿ. ಅದು ಆಟ ಆಡೋದನ್ನೆಲ್ಲ ನೋಡಿ ನೋಡಿ ಸಖತ್ತಾಗಿತ್ತು. ವರ್ತ್ ಕಮ್ಮಿಂಗ್ ಹಿಯರ್. ಬಾ ಅಂತ ಏನಿರಲ್ಲ ನಿಮಗೆ, ಬಾ ಅಂತೆ ಬರ್ಬೇಕಿನ್ನದ. ಸ್ವಲ್ಪ ಕುತ್ಕೊಂಡೈತೆ ನೋಡಿ. ನಮ್ಮ ಜನ ಹೆಂಗ್ ಗೊತ್ತಾಗ್ತಿಲ್ಲ,
ಝೂ ಅಲ್ಲಿರೋ ಪ್ರಾಣಿಗಳಿಗಿನ್ನ ಅಸಹ್ಯ ನನ್ನ ಮಕ್ಕಳು. ಹೆಂಗೆ ಗೊತ್ತಾ, ಇವಾಗ ಹುಲಿ ಹತ್ರ ಹೋಗಿರ್ತೀವಿ, ಅದು ಕೇಜಲ್ಲಿದೆ ಅನ್ನೋ ಧೈರ್ಯದ ಮೇಲೆ ಅಲ್ಲ, ಅದ್ರ ಪಾಡ್ಗೆ ಅದು ಇರ್ತದೆ. ಹೋಗಿ ಅದಕ್ಕೆ ಬೆಂಟದು, ಗುರು ನೋಡು ಇಲ್ಲಿ ಹೋಗಿ ಶಿಷ್ಯ ಅನ್ನೋದು. ಅಪ್ಪಿ ತಪ್ಪಿ ಅದನ್ನೇನಾದ್ರು ಬಿಟ್ಬಿಟ್ಟು ನಿಂತ್ಕೊಂಡ್ರೆ ಶಿಷ್ಯ ಅನ್ನಕ್ಕಾಗುತ್ತಾ? ಏನು ತಿಕ್ಕ ಮಕ್ಕಳು ನಮ್ಮ ಜನಗಳು. ಇದು ನವಿಲಂತೆ, ಕರಿ ನವಿಲೆ. ಕರಿ ನವಿಲೆ ನಂಬರ್ 1 ನಂಬರ್ 2. You guys are watching. ಒಂದು ಮಗು ಎತ್ತೋರಿಗೆ ಗೊತ್ತಿರೋದು ಕಷ್ಟ ಏನು ಪ್ರೆಗ್ನೆಂಟ್ ಅದು ಇಲ್ಲ, ಏನಿಲ್ಲ. ಏನಪ್ಪ ಏನು ಕೋತಿಗಳ ಸಂಖ್ಯೆ, ಅದು ಪ್ರೆಗ್ನೆಂಟೆ. ಜೈ ಆಂಜನೇಯ, ಜೈ ಆಂಜನೇಯ, ಜೈ ಬಜರಂಗಿ, ಜೈ ಬಜರಂಗಿ. ಏನಾಯ್ತು ಇದು ಕ್ರೊಕೊಡೈಲ? ಝೂ ಮುಗಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಅರೌಂಡ್ 6:30 6:45 ಆಗಿತ್ತು. ಸೊ ಸುಸ್ತಾಗಿ ನೋಡಿ, ನೀವೇ ನೋಡ್ಬೋದು ನಾವು ಎಷ್ಟು ಟಯರ್ಡ್ ಆಗಿದ್ದೀವಿ ಅಂತ. ಅಷ್ಟು ಸ್ವೆಟ್ ಆಗಿಬಿಟ್ಟಿದ್ದೀವಿ. ಎನರ್ಜಿ ಸಿಗಲಿ ಅಂತ ಹಣ್ಣು ತಿಂತಾಯಿದ್ದೀವಿ. ಮಗು ನಾವು ನಡೆಯಲ್ಲ ಅಷ್ಟು ದೂರ, ಪಾಪ ಅದೇನು ಹೊಸಿ ದೂರ ಆಯ್ತಾ ನಾವು ನಡೆಯೋಕ್ಕೆ. ಮಕ್ಕಳು ಒಂದು ಸ್ವಲ್ಪ ನಡ್ದ. ಇಲ್ಲೆಲ್ಲ ಲೋಕಲ್ಲು, ಏನು ತಿನ್ನೋದು ಬೇಡ, ಧೂಳೆಲ್ಲ ಬಿದ್ದಿರುತ್ತೆ ಅಂದ್ಬಿಟ್ಟು ಮನೆಯಿಂದ ಹಣ್ಣು ತಂದಿದ್ದು ತಿಂತವ್ರು ಈಗ. ನಿನ್ನ ಫೇವ್ರೆಟ್ ಫ್ರೂಟ್ ಅದು ಇದೇನಾ? ಎಂಜಾಯ್. ನಮ್ಮಂತೂ ತೈಸ್ಗೆಲ್ಲ ಒಳ್ಳೆ ವರ್ಕೌಟ್ ಆಗೋಗೈತೆ. ಸರಿ ಆಯ್ತು, ಏನು ಹೊಸಿ ದೂರ ಆಯ್ತಾ ಇದು? ಅಪ್ಪ ನನಗಂತೂ ಒಳ್ಳೆ ಕೆಲಸ ಏನು ಮಾಡಿದೆ ಹೇಳು, ಶೂಸ್ ಹಾಕೋ ಬಂದು. ಶೂಸ್ ಇಲ್ಲ ಅಂದಿದ್ದಿದ್ರೆ ಅಷ್ಟೇ ಕತೆ. ಕ್ಲೀನ್ ಕರೆಕ್ಟ್ ಓ ಏನ್ರಿ ಇಷ್ಟೊಂದು ಜನ. ಟೈಗರ್ ರೆಸ್ಟೋರೆಂಟ್ ಎಲ್ಲ ಕಾರ್ನ ಅಷ್ಟೇ ನಾವು. ಏನು ಇಷ್ಟೊಂದು ಜನ ಎಲ್ಲ ರೀಲ್ಸ್ ನೋಡ್ಕೊಂಡು ಬಂದ್ಬಿಟ್ಟಿರೋದು. ಪ್ರೈಸ್ ಎಲ್ಲ ಜಾಸ್ತಿ ಇರುತ್ತೆ. ಪ್ರೈಸ್ ಬಿಡೋ ಜನ ನೋಡಿ ಹೆಂಗೋರಿ, ಅದ್ರೊಳಗಡೆ ಹೆಂಗೋಗಿ ತಿನ್ನೋದು ಅಷ್ಟು ಜನದ ಮಧ್ಯ. ಬೇರೆ ದಿನ ಫ್ರೀ ಆಗಿರ್ತದೆ, ಆರಾಮಾಗಿ ನೋಡ್ಬೋದು. ಏನು ವೆಜ್ಜಾ ನಾನ್ ವೆಜ್ಜಾ? ವೆಜ್ ನಾನ್ ವೆಜ್ ಎರಡೂ ಇದೆ. ಅಲ್ಲ ಅಲ್ಲಿ ಜನನು ನೋಡು ತುಂಬಿ ತುಳುಕ್ತವ್ರೆ. ಅಲ್ಲಿ ವೇಟಿಂಗ್ ಏರಿಯಾ ಏನು ತಗೋದು? ನಾವಿಲ್ಲಿಗೆ ಬರಬೇಕು ಅಂತ ಹೇಳಿ ಯಾವುದೇ ರೀತಿ ಪ್ಲ್ಯಾನ್ಸ್ ಇರಲಿಲ್ಲ. ಆ್ಯಂಡ್ ಇದು ಎಲ್ಲಿದೆ ಅಂತ ಕೂಡ ನಮಗೆ ಗೊತ್ತಿರಲಿಲ್ಲ. ಜಸ್ಟ್ ನಾವು ಬನ್ನೇರುಘಟ್ಟ ಝೂಗೆ ಹೋಗಬೇಕಾದ್ರೆ ಆನ್ ದ ವೇ ಸಡನ್ನಾಗಿ ಫ್ಲೈಟ್ ನೋಡಿದ್ವಿ. ಅದಾದಮೇಲೆ ಗೊತ್ತಾಯಿತು, ಓಹ್ ನಾವು ರೀಲ್ಸಲ್ಲಿ ನೋಡ್ತಿದ್ವಲ್ಲ ಅದಲ್ವಾ ಇದು ಅಂತ ಹೇಳಿ. ಇದು ಬಂದು ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಹೇಳಿ. ಸೊ ಇದು ಬಂದು ಏನು ಇದರಲ್ಲಿ ಸ್ಪೆಷಾಲಿಟಿ ಅಂದರೆ ಒಂದು ಏರೋಪ್ಲೇನ್ ಥೀಮಲ್ಲಿರುವಂತಹ ರೆಸ್ಟೋರೆಂಟ್. ಅಂದರೆ ಫ್ಲೈಟ್ ಒಳಗಡೆ ಕುತ್ಕೊಂಡು ಊಟ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಷ್ಟೇ. ಸೊ ನಾವು ಸರಿ ಟ್ರೈ ಮಾಡೋಣ, ಜನ ಇದ್ದರೆ ಏನೋ ಹೋಗ್ಬೋದೇನೋ ಇರುತ್ತೇನೋ ಅಂತ ಹೇಳಿ ನಾವು ಕೂಡ ಒಳಗಡೆ ಬಂದ್ವಿ. ಆ್ಯಂಡ್ ಇಲ್ಲಿ ಒಂದು ಇವೆಂಟ್ ಕೂಡ ನಡೀತಾ ಇತ್ತು. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದರು. ನಾವು ಬಂದಿರೋದು ಸಂಡೇ, ಸೊ ಸಿಕ್ಕಾಪಟ್ಟೆ ಜನ ಇದ್ದರು. ಎಲ್ಲದಕ್ಕೂ ಕ್ಯೂ ಇತ್ತು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಕ್ಯೂ ಅಲ್ಲಿ ನಿಂತಿದ್ರು. ನಾನು ಏನು ನಡೀತಿದೆ ಅಂತ ಹೇಳಿ ನೋಡೋದಕ್ಕೆ ಬಂದೆ. ನಾವಂತೂ ಬೆಳಗ್ಗೆಯಿಂದ ಝೂ ಎಲ್ಲ ಸುತ್ತಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. 3 ಜನಕ್ಕೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾಯಿತ್ತು. ಸೊ ಇಲ್ಲಿ ಹೋಗಿದ ತಕ್ಷಣವೇ ಊಟ ತಿನ್ಬೋದು ಅಂತ ಹೇಳಿ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ವಾಚ್ಮನ್ ಹೇಳ್ದಂಗೆ ಇವತ್ತು ಆಗಲ್ಲ ಬಿಡಿ ಅಂದರು. ಹಂಗೆ ಆಗೋಯ್ತು. ಏನಾಯಿತು ಅಂತ ಹೇಳಿ ಮುಂದೆ ಹಂಗೆ ಹೇಳ್ತೀನಿ, ಬನ್ನಿ. ಅಷ್ಟೊತ್ತು ಕ್ಯೂಲ್ಲಿ ನಿಂತ್ಕೊಂಡು ಪಾಪ ಹೋಗಿ ಟಿಕೆಟ್ಸ್ ತೊಗೊಳಕೋದ್ರೆ ಏನು ಗೊತ್ತಾ ಇದ್ರದ್ದು ರೂಲ್ಸು. ಫಸ್ಟ್ ಹೋಗಿ ಬೋರ್ಡಿಂಗ್ ಪಾಸಸ್ ತಗೋಬೇಕು. ಬೋರ್ಡಿಂಗ್ ಪಾಸಸ್ಗೆ 100 ಪರ್ ಪರ್ಸನ್ನು. ಅದೇ ನಾವು 3 ಜನ ಇರೋದಕ್ಕೆ 300. ಬೋರ್ಡಿಂಗ್ ಪಾಸಸ್ ತಗೊಳ್ಳಕ್ಕೆ ಇನ್ನೂ 45 ಮಿನಿಟ್ಸ್ ಆಗುತ್ತೆ. ಬೋರ್ಡಿಂಗ್ ಪಾಸಸ್ ಇಶ್ಯೂ ಮಾಡೋಕ್ಕೆ 45 ಮಿನಿಟ್ಸ್ ಅಂತೆ. ಅದಾದಮೇಲೆ ಡೈನಿಂಗ್ ಮಾಡೋಕ್ಕೆ 2 ಅವರ
1.25 ಅವರ್ ಅಂತ ಅಂದ್ರು. ಆಗುತ್ತೆ. ನಾವೇನು ಧರ್ಮ ಕೊಡ್ತಾರ ಊಟ ಫ್ರೀಯಾಗೆಲ್ಲ ಊಟ ಕೊಟ್ರೆ ಸರಿ ಕಾಯ್ಬೋದು. ನಮ್ ದುಡ್ಡು ಕೊಟ್ಟು ನಾವ್ ಅಷ್ಟೊತ್ತು ಕಾಯ್ಕೊಂಡು ನಿಂತ್ಕೊಂಡು ಏನ್ ಹೇಳೋ ಯಪ್ಪ ಓವರ್ ಹೈಪ್ ಆಗ್ಬಿಡೈತೆ ಅನ್ಸುತ್ತೆ. ನಂಗೆ ಗೊತ್ತಿಲ್ಲ ಟೇಸ್ಟ್ ಬಗ್ಗೆ ಎಲ್ಲ, ನಾನು ತಿಂದೇ ಇಲ್ಲ. ಯಾರು ಅಷ್ಟೊತ್ತು ಕಾಯ್ತಾರೆ ಹೇಳಿ? 2 ಅವರ್ 2.5 ಅವರ್ ಇಲ್ಲೇ 3 ಅವರ್. ಏನು ಊಟ ಮಾಡಕ್ 3 ಅವರ್ ಎಲ್ಲಿ ಯಾರು ವೆಯ್ಟ್ ಮಾಡ್ತಾರೆ? ನನಗೇನು ವರ್ತ್ ಅನ್ಸ್ತಾ ಇಲ್ಲ ಅಲ್ಲಿ ಹೋಗೋದು. 2 ಅವರ್ ವೆಯ್ಟ್ ಮಾಡಿ ಊಟ ಮಾಡೋ ಅಂತದ್ದೇನು ಅಲ್ಲ. ಮೋಸ್ಟ್ಲಿ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಫ್ಲೈಟ್ ಒಳಗಡೆ ಕುತ್ಕೊಂಡು ತಿನ್ನೋದು. ವಾಚ್ಮನ್ ಸ್ಟಾರ್ಟಿಂಗೇ ಬಿಡ್ಲಿಲ್ಲ, ಕ್ರೌಡ್ ಜಾಸ್ತಿ ಇದೆ, ಏನಕ್ಕೆ ಹೋಗ್ರಿ, ಫ್ರೈಡೆ ಸ್ಯಾಟರ್ಡೆ ಸಂಡೇ ಕ್ರೌಡು ಇರಕ್ಕಾಗಲ್ಲ ಅಂದ. ಈಗ ನೋಡಿದ್ರೆ ಏನು ಫುಲ್ ಜಾಗನೇ ಇಲ್ಲ. ಎನಿವೇಸ್ ನಾವು ಇನ್ನು 2 ಅವರ್ ವೆಯ್ಟ್ ಮಾಡಿದ್ರೆ 10 ಗಂಟೆ ಆಗೋಗ್ಬಿಡುತ್ತೆ. 10-11 ಗಂಟೆ. ನಾವು ಇಲ್ಲಿಂದ ತಿನ್ಕೊಂಡು ಹೋಗೋಷ್ಟಲ್ಲ 11 ಗಂಟೆ. ಸಖತ್ತಾಗಿದೆ ನೋಡೋದಕ್ಕೆ. ಜಾಗ ಸ್ಪೇಷಿಯಸ್ ಆಗಿದೆ, ಆಮೇಲೆ ಯೂನಿಕ್ ಆಗಿದೆ ನೋಡೋದಕ್ಕೆ. ಏರೋ ರೆಸ್ಟೋರೆಂಟು. ಬಟ್ ಅದೇನಂದರೆ ಈ ವೇಟಿಂಗ್ ಪೀರಿಯಡ್ ಎಲ್ಲ ನನಗೆ ಇಷ್ಟ ಆಗಲಿಲ್ಲ. ಅಷ್ಟೊತ್ತು ವೆಯ್ಟ್ ಮಾಡಿ ತಿನ್ನೋಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ಹೋಗಿ ಮನೆ ಹತ್ರನೇ ಯಾವುದಾದ್ರೂ ರೆಸ್ಟೋರೆಂಟ್ ನೋಡಿ ತಿನ್ಬೋದು. ಎಲ್ಲೋದ್ರೂ ಈ ಸೌದೆ ಒಲೆ ಒಂದು ಬಿಡಬೇಡ್ರಿ, ಅತ್ತೆ ಅಳಿಯ. ನನಗೇನೋ ಅಷ್ಟು ಇಷ್ಟನೇ ಆಗಲ್ಲ. ನಿಂತು ಬಿಡ್ತಾ ತಿನ್ನೋಕ್ಕಿಲ್ಲಿ. ಸೌದೆ ಒಲೆಯಲ್ಲಿ ನಾನೇ ಒಂದು ದಿವಸ ಬೇಯಿಸ್ಕೊಂಡು ಕೊಡ್ತೀನಿ, ತಿನ್ರಿ ಹೇಳ್ತೀನಿ. ನಾನು ಬೇರೆ ಕಡೆ ಕರ್ಕೊಂಡು ಹೋಗು ಅಂದರೆ ಇವ್ರು ಇಲ್ವಂತ ಇಲ್ಲೇ ತಿನ್ಬೇಕಂತೆ. ನಾನು ಸೌದೆ ಒಲೆಯಲ್ಲಿ ಮಾಡ್ತೀನಿ, ತಿನ್ನು. ಹೋಗಿ ಪಾರ್ಸಲ್ ತಗೊಬಂದ್ಬಿಡು. ಪಾರ್ಸಲ್ ಎಲ್ಲ ಇಲ್ಲೇ ತಿನ್ನು. ಹಾಂ, ಡಾನ್ಸ್ ಆಡೋಕ್ಕೆ ನಮ್ಮ ಮನೆ ಹತ್ರನೇ ಇರೋ ಒಂದು ರೆಸ್ಟೋರೆಂಟಲ್ಲಿ ಊಟನ ಪಾರ್ಸೆಲ್ ತೊಗೊಂಡು ನಾವು ಹಂಗೆ ಪೆಲೆಟಲ್ಲಿ ರೋಲ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ರೋಲ್ಸ್ ಅಂತೂ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ, ಆ್ಯಂಡ್ ನನ್ನ ಫೇವ್ರೆಟ್ ಕೂಡ. ಸೊ ಹಾಗಾಗಿ ನಾವು 3 ಜನನೂ ಒಂದು ರೋಲ್ಸ್ ತಿನ್ಕೊಂಡು ಹೋಗೋಣ ಅಂತ ತಿನ್ನೋಕ್ಕೆ ನಿಲ್ಸಿದ್ವಿ. ಏನು ಇಷ್ಟು ಚಿಕ್ಕ ಮಗುಗೂ ರೋಲ್ಸ್ ತಿನ್ನಿಸ್ತಾ ಇದ್ದೀರಾ ಅಂತ ಕೇಳಬೇಡಿ. ಪೆಲ್ಲೆಟಲ್ಲಿ ಸಿಗೋ ಒಂದು ರೋಲ್ಸ್ ಇದೆಯಲ್ಲ, ಅದಕ್ಕೆ ಕ್ಯಾರೆಟ್ ಎಲ್ಲ ಹಾಕಿರ್ತಾರೆ. ಸೊ ಆ ಕ್ಯಾರೆಟ್ನ ಎತ್ತಿ ಕೊಟ್ಟಿರೋದು ಅವನಿಗೆ ತಿನ್ನೋದಕ್ಕೆ. ಅವನಿಗೆ ವೆಜಿಟೇಬಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಸಕ್ಕತ್ತೆ ಅಂತಾನೆ. ಸೊ ಹಾಗಾಗಿ ಅವನಿಗೆ ವೆಜಿಟೇಬಲ್ಸ್ ಎತ್ತಿ ಕೊಡ್ತಾ ಇರೋದು ಅಮ್ಮ. ಆಮೇಲೆ ಅದನ್ನು ಅಂದ್ಕೊಂಬೇಡಿ ಮಗುಗೆ ಈಗಲೂ ಜಂಕ್ ತಿನ್ನಿಸ್ತಾ ಇದ್ದಾರೆ ಅಂತೆಲ್ಲ. ಆ್ಯಂಡ್ ರುಚಿದ್ದು ಡೈಲಿ ರುಟೀನ್ ಎಲ್ಲ ತೋರಿಸಿ ಅವನು ಹೆಂಗೆ ತಿಂತಾನೆ, ಏನೇನು ತಿಂತಾನೆ ಅಂತೆಲ್ಲ ಕೇಳಿದ್ದೀರಾ. ಮಾಡ್ತೀನಿ ಅದ್ರದ್ದು ವಿಡಿಯೋ ಕೂಡ. ನೆಕ್ಸ್ಟ್ ರುಟೀನ್ ವ್ಲಾಗ್ಸಲ್ಲೆಲ್ಲ ಹಾಕ್ತೀನಿ ಅವನದು ಹೇಗಿರುತ್ತೆ ಮೀಲ್ಸು ಆ್ಯಂಡ್ ಏನೇನು ತಿಂತಾನೆ, ನಾನು ಫೀಡ್ ಮಾಡ್ತೀನೋ ಇಲ್ಲ ಅವನೇ ತಿಂತಾನ ಅಂತ. ಯಾಕಂದರೆ ನೀವು ವ್ಲಾಗ್ಸಲ್ಲಿ ನೋಡ್ತಾ ಇರ್ತೀರೋ ಆಲ್ಮೋಸ್ಟ್ ಅವನ್ನೇ ತಿಂತಾ ಇರ್ತಾನೆ. ನಾನು ಯಾವುದೂ ತಿನ್ಸೋದಕ್ಕೆ ಹೋಗೋದೇ ಇಲ್ಲ. ಇವತ್ತಿನ ನನ್ನ ಡೇ ಸೂಪರಾಗಿತ್ತು ಆ್ಯಂಡ್ ನಾನು ಸಖತ್ ಎಂಜಾಯ್ ಮಾಡಿದೆ. ಯಾವಾಗಲೂ ಅಷ್ಟೇ ಜಾಸ್ತಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಈ ವಿಡಿಯೋನ ನೋಡಿ ನಿಮಗೆಲ್ಲ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.